ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ ಮುಗಿಲಿಲ್ವಾ ಇನ್ನು? ಬೇಗ ಮುಗಿಸಿ. ಮುಗ್ಸಾಯ್ತು ಲಕ್ಷ್ಮಿ. ಅಮ್ಮ ಇದು ಹುಡುಗನ್ ಕೊಡೋ ಒಡವೆಗಳಲ್ವಾ? ಹೌದು ರತ್ನಮ್ಮ, ನಿಶ್ಚಿತಾರ್ಥದಲ್ಲಿ ವರನಿ ಕೊಡೋಕೆ. ನೀವು ಹುಡುಗಂಗ್ ಹಾಕಿದ್ಮೇಲೆ ಅವರು ನಮ್ ಸರಸ್ವತಿಗೂ ಹಾಕ್ಬೇಕಲ್ವೇ? ನನ್ನ ಮಗಳಿಗೆ ನಾನ್ 100 ಸೇರ್ ಚಿನ್ನ ಕೊಡ್ಬೇಕು ಅಂತಿದ್ದೀನಿ. ಅವ್ರು ಎಷ್ಟು ಹಾಕ್ತಾರೆ ಅಂತ ಕೇಳಬೇಕು. ಕನಿಷ್ಠ ಪಕ್ಷ ನಮ್ಮ ಅರ್ಧದಷ್ಟಾದ್ರೂ ಹಾಕ್ಲೇಬೇಕಲ್ವೇ? ಅಲ್ವಾ ಮತ್ತೆ ಒಡವೆ ವಿಷಯದಲ್ಲಿ ವರನ್ ಕಡೆಯವರು ಸಮಾನವಾಗಿ ಹಾಕ್ಬೇಕಲ್ವೇ? ಅದು ಸಮಾನವಾದವ್ರ ಜೊತೆ ಸಂಬಂಧ ಮಾಡಿದಾಗ ಮಾತ್ರ ರತ್ನಮ್ಮ. ವಿಜಯನಗರ ಸಾಮ್ರಾಜ್ಯ ಲೂಟಿ ಆದಾಗ ಪಾಪ ಇವ್ರ ಹಿರಿಯರ್ ಮಾಡಿದ ಆಸ್ತಿನೆಲ್ಲ ಯಾರೋ ಬೇರೆಯವರು ಹೊತ್ಕೊಂಡು ಹೋಗ್ಬಿಟ್ರು. ಪಾಪ ಇವ್ರ ಜೀವ ಉಳಿಸ್ಕೊಂಡ್ ಬಂದಿದ್ದೇ ಹೆಚ್ಚಾಯ್ತು. ಏನೋ ಅವ್ರು ಗಳಿಸಿದ ಪುಣ್ಯ, ಶ್ರೀಮಠದ ಕೃಪೆಯಿಂದ ಬೋನ್ಗಿರಿಯಲ್ಲಿ ನೆನೆ ನಿಂತು ಬದುಕು ಕಟ್ಕೊಂಡಿದ್ದಾರೆ. ನಮ್ದು 100 ತಲೆಮಾರಿನ ಸಂಪತ್ತು. ಹೋಗಿ ಹೋಗಿ ನಮ್ ಸರಿ ಸಮಕ್ಕೆ ಕೇಳಕ್ಕಾಗತ್ಯೆ? ನಾವೇ ಇಷ್ಟಪಟ್ಟ ಸಂಬಂಧ ಅವ್ರು ಕೊಟ್ಟಷ್ಟಕ್ಕೆ ತೃಪ್ತಿ ಪಡ್ಬೇಕಷ್ಟೇ. ಅಪ್ಪ ಅಂತಸ್ತು ಅಂತಸ್ತು ಅಂತ ಉಪ್ಪರಿಗೆ ಮೇರಿದ್ಲು ಅಮ್ಮ. ಈಗ ಸರ್ ಅಂತ ಕೆಳಗಿಳಿದ್ ಬಿಟ್ಟಿದ್ದಾಳೆ. ಇದೇ ನೋಡು ಈ ಸಂಬಂಧದ ವಿಶೇಷ. ನಿಂದೇನೆ ವರಾತ ಅಲ್ಲ, ಸ್ವಲ್ಪನಾದ್ರೂ ಇರ್ಲಿ ಅಂತ ಒಡವೆ ಹಾಕ್ಬಿಟ್ಟು ಬಂದಿದ್ದೆ. ಎಲ್ಲಾನು ಬಿಚ್ಬಿಟ್ಟು ಕಾಸಿನ ಸರ ಒಂದೇ ಹಾಕೊಂಡ್ ಬಂದಿದೆಯಲ್ಲೇ. ಇದಕ್ಕೆ ನನಗೆ ಬೇಸರ ಆಗೋದು. ಏನು ಮಗಳೇ ಇದು? ಎಲ್ಲವೂ ನಿನ್ನಿಷ್ಟದ ಹಾಗೆ ನಡೀತಾ ಇದೆ ತಾನೆ? ನಮ್ಮಿಷ್ಟಗಳನ್ನ ಸ್ವಲ್ಪನಾದ್ರೂ ಕೇಳಮ್ಮ. ಇರೋಳೊಬ್ಳು ಮಗಳು ಅಲಂಕಾರ ಮಾಡಿ ಕಣ್ತುಂಬ ನೋಡ್ಬೇಕು ಅಂತ ನಮಗೂ ಆಸೆ ಇರೋದಿಲ್ವಾ? ಅಲಂಕಾರ ಮಾಡಿಕೊಂಡು ಮನೆ ಮನೆ ಸುತ್ತೋ ಕೋಲೆ ಬಸವನ ಆಡಂಬರಕ್ಕಿಂತ ಸರಳವಾಗಿ ಒಂದೇ ಕಡೆ ಇದ್ದು ಹಾಲು ಕೊಡೋ ಗೋಮಾತೆ ನನಗಿಷ್ಟ ಅಪ್ಪ. ಅದೆಲ್ಲೇ ಕಲ್ತೆ ಇಷ್ಟೊಂದ್ ಮಾತು? ಮಾತಿನ ಮಾತು ಜೋಡಿಸಿ ಬಾಯಿ ಮುಚ್ಚಿಸ್ಬಿಡ್ತೀಯ ನೋಡು. ಅಪ್ಪ ಅಪ್ಪ ಬೀಗರು ಬಂದ್ರು. ಲಕ್ಷ್ಮಿ, ನೀನು ಅರ್ಶನ ಕುಂಕುಮ ಹೂವೆಲ್ಲ ತಗೊಂಡ್ ಬಂದ್ಬಿಡು. ನಡಿಯೋ. ಭಾರತಮ್ಮ, ನಮಸ್ಕಾರ. ನಿಶ್ಚಿತಾರ್ಥದ ಶಾಸ್ತ್ರಗಳನ್ನ ಶುರು ಮಾಡಿ. ಅಚ್ಯುತ, ನೀರ್ ಕೊಡಪ್ಪ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮೋ ಭಗವತೆ ಹೇರಂಬಾಯ ಮದನ ಮೋಹಿತಾಯ ಮಮ ಸಂಕಷ್ಟ ನಿವಾರಣಾಯ ಓಂ ಭಟ್ ನಮಃ.
ಈ ಒಡವೆ ಬೇಡ, ಗಾಜಿನ ಬಳೆನೇ ಸಾಕು. ಯಾಕಮ್ಮ ಹಾಗೆ ಹೇಳ್ತೀಯ? ನಾವು ನಿಮ್ಮಷ್ಟು ಶ್ರೀಮಂತರಲ್ಲ. ನಮ್ಮ ಕೈಲಾದಷ್ಟು ಕೊಡ್ತಿದ್ದೀವಿ ಅಂತ ಬೇಸರನಾ? ಕ್ಷಮಿಸಿ, ಆ ಥರ ಭಾವನೆ ನನಗಿಲ್ಲ. ಒಡವೆ ನನಗಿಷ್ಟ ಇಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಇಷ್ಟ ಇಲ್ಲ ಅಂತ ಯಾಕೆ ಹೇಳ್ತೀಯ ಸರಸ್ವತಿ? ನಾವು ಮೊಟ್ಟ ಮೊದಲು ನಿನ್ನ ಮದ್ವೆಲಿ ನೋಡಿದಾಗ ಮೈ ತುಂಬ ಒಡವೆ ಹಾಕ್ಕೊಂಡಿದ್ದೆ. ಹೌದಮ್ಮ, ಅವಳಿಗೆ ಒಡವೆಗಳು ಅಂದರೆ ತುಂಬ ಇಷ್ಟ ಇತ್ತು. ಅವ್ರ ಅಜ್ಜಿ ಮುತ್ತಜ್ಜಿ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಅವ್ರ ಥರನೇ ಅಭಿನಯಿಸ್ತಿದ್ಲು. ಆದರೆ ಯಾವಾಗ ಈ ಸಂಬಂಧ ಕೂಡಿ ಬಂತೋ ಆವಾಗಿಂದನೇ ಒಡವೆಗಳ ಮೇಲೆ ವ್ಯಾಮೋಹನ ಬಿಟ್ಬಿಟ್ಲು. ನೀವೇ ನೋಡ್ತಿದ್ದೀರಲ್ಲ, ನಮ್ಮ ಮನೆಯಲ್ಲಿ ಮಣಗಂಟ್ಲೆ ಒಡವೆಗಳಿವೆ, ಆದ್ರೆ ಯಾವುದು ಹಾಕೊಂಡಿಲ್ಲ. ಅವರು ಪ್ರೀತಿಯಿಂದ ಕೊಡ್ತಾ ಇರೋದನ್ನ ಬೇಡ ಅನ್ಬಾರ್ದು ತಾಯಿ. ಅವ್ರು ನನಗೆ ಪ್ರೀತಿ ಕೊಟ್ರೆ ಸಾಕು, ಬಿಟ್ರೆ ಅದೇ ನನಗೆ ಬೆಲೆ ಕಟ್ಟಲಾಗದೇ ಇರೋ ಬಂಗಾರ. ನಮ್ಮ ಮನೆಯಲ್ಲಿ ಬಂಗಾರಕ್ಕೆ ಕೊರತೆ ಇದ್ರೂ ಪ್ರೀತಿಗೆ ಕೊರತೆ ಇಲ್ಲ ಅಮ್ಮ. ನಿನ್ನನ್ನ ಬಂಗಾರದಾಗ ನೋಡ್ಕೋತಾರೆ. ಆದ್ರೂ ಕೊಟ್ಟಿದ್ದನ್ನ ಬೇಡ ಅನ್ಬಾರ್ದು. ತಗೊಂಡು ಹೋಗಿ ದೇವ್ರ ಮುಂದೆ ಆದ್ರೂ ಇಡು. ದೇವ್ರ ಮುಂದೆ ಇಡ್ಬೇಕಾಗಿರೋದು ಒಡವೆನಲ್ಲ ಅಕ್ಕ, ಇದನ್ನ.